ನಮಸ್ಕಾರ ಸ್ನೇಹಿತರೆ, ನೀವು ಎಂದಾದರೂ ಒಂದು ಮರವನ್ನು ನೋಡಿ ಇಷ್ಟು ದೊಡ್ಡ ಮರ ಒಮ್ಮೆ ಇಷ್ಟು ಚಿಕ್ಕ ಬೀಜವಾಗಿತ್ತು ಎಂದು ಯೋಚಿಸಿದ್ದೀರಾ? ಆದರೆ ಅಸಲಿ ಪ್ರಶ್ನೆ ಅದು ಅಲ್ಲ. ಪ್ರಶ್ನೆ ಏನೆಂದರೆ, ಒಂದು ಪುಟ್ಟ ಬೀಜ ಮಣ್ಣಿನೊಳಗೆ ಬಿದ್ದ ನಂತರ ತನ್ನ ಪ್ರಯಾಣವನ್ನು ಹೇಗೆ ಆರಂಭಿಸುತ್ತದೆ? ಒಂದು ದಿನ ಮಳೆ ಬೀಳುತ್ತೆ, ಮಣ್ಣು ತೇವವಾಗುತ್ತೆ. ಆ ತೇವ ನಿಧಾನವಾಗಿ ಬೀಜದ ಹೊರಗಿನ ಗಟ್ಟಿಯಾದ ಹೊದಿಕೆಯನ್ನು ತಲುಪುತ್ತದೆ. ಬೀಜ ನೀರನ್ನು ಹೀರಿಕೊಳ್ಳಲು ಆರಂಭಿಸುತ್ತದೆ. ಅದು ನಿಧಾನವಾಗಿ ಊದುತ್ತದೆ. ಹಲವಾರು ದಿನಗಳಿಂದ ಮಲಗಿದ್ದ ಬೀಜ ಮೊದಲ ಬಾರಿಗೆ ಎಚ್ಚರಗೊಳ್ಳುತ್ತದೆ. ಆ ಕ್ಷಣದಿಂದ ಒಂದು ಹೊಸ ಜೀವನ ಆರಂಭವಾಗುತ್ತದೆ. ಆದರೆ ಅದು ಮೊದಲಿಗೆ ಎಲೆಗಳನ್ನು ಬಿಡುವುದಿಲ್ಲ, ಹೂಗಳನ್ನು ಬಿಡುವುದಿಲ್ಲ. ಮೊದಲು ಅದು ಒಂದು ಸಣ್ಣ ಬೇರನ್ನು ಹೊರಗೆ ಕಳಿಸುತ್ತದೆ. ಯಾಕೆ ಗೊತ್ತಾ? ಯಾಕೆಂದರೆ ಮೇಲ್ಗಡೆ ಬೆಳೆಯುವ ಮೊದಲು ಕೆಳಗೆ ತನ್ನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು. ಅದೇ ಪ್ರಕೃತಿಯ ಮೊದಲ ಪಾಠ. ಕೆಲವೇ ದಿನಗಳಲ್ಲಿ ಆ ಪುಟ್ಟ ಬೇರು ಮಣ್ಣಿನೊಳಗೆ ತನ್ನ ದಾರಿಯನ್ನು ಹುಡುಕುತ್ತಾ ಸಾಗುತ್ತದೆ. ಅದೇ ಸಮಯದಲ್ಲಿ ಒಂದು ಚಿಕ್ಕ ಮೊಳಕೆ ಮಣ್ಣನ್ನು ತಳ್ಳಿ ಬೆಳಕಿನ ಕಡೆಗೆ ಪ್ರಯಾಣ ಆರಂಭಿಸುತ್ತದೆ. ಒಂದೇ ಬೀಜ ಎರಡು ವಿರುದ್ಧ ದಿಕ್ಕಿನಲ್ಲಿ ಒಂದೇ ಸಮಯದಲ್ಲಿ ಬೆಳೆಯಲು ಆರಂಭಿಸುತ್ತದೆ. ಆದರೆ ಬೇರಿಗೆ ಕೆಳಗಡೆ ಹೋಗಬೇಕು ಅಂತ ಹೇಗೆ ಗೊತ್ತೋ? ಮೊಳಕೆಗೆ ಮೇಲ್ಗಡೆ ಹೋಗಬೇಕು ಅಂತ ಹೇಗೆ ಗೊತ್ತೋ? ಒಂದು ಕ್ಷಣ ಒಂದು ಪ್ರಯೋಗ ಮಾಡೋಣ. ಒಂದು ಬೀಜವನ್ನು ತಲೆ ಕೆಳಗಾಗಿ ನೆಟ್ಟರೆ ಏನಾಗಬಹುದು? ಬೇರು ಮೇಲ್ಗಡೆ ಬರುತ್ತಾ ಅಥವಾ ಮೊಳಕೆ ಕೆಳಗಡೆ ಹೋಗುತ್ತಾ? ಅನೇಕ ಜನರು ಹೀಗೆ ಆಗುತ್ತೆ ಅಂತ ಯೋಚಿಸುತ್ತಾರೆ. ಆದರೆ ಪ್ರಕೃತಿ ಬೇರೆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಬೀಜ ತಲೆ ಕೆಳಗಾಗಿ ಇದ್ದರೂ ಸ್ವಲ್ಪ ಸಮಯದ ನಂತರ ಬೇರು ತಿರುಗಿಕೊಳ್ಳಲು ಆರಂಭಿಸುತ್ತದೆ. ನಿಧಾನವಾಗಿ ಅದು ಮತ್ತೆ ಭೂಮಿಯ ಕಡೆಗೆ ಬೆಳೆಯುತ್ತದೆ. ಯಾರು ಅದಕ್ಕೆ ದಾರಿ ತೋರಿಸುವುದಿಲ್ಲ, ಯಾರು ಅದು ಕೆಳಗಡೆ ಎಂದು ಹೇಳುವುದೂ ಇಲ್ಲ. ಆದರೂ ಅದು ತಪ್ಪದೆ ಸರಿಯಾದ ದಾರಿಯನ್ನು ಆಯ್ಕೆ ಮಾಡುತ್ತದೆ. ಯಾಕೆ ಗೊತ್ತಾ? ಯಾಕಂದರೆ ಭೂಮಿ ಯಾವಾಗಲೂ ತನ್ನ ಗುರುತ್ವಾಕರ್ಷಣೆಯಿಂದ ಎಲ್ಲವನ್ನು ತನ್ನ ಕಡೆಗೆ ಸೆಳೆಯುತ್ತದೆ. ಆ ಎಳೆಯುವ ಶಕ್ತಿಯನ್ನು ಬೇರು ಅನುಭವಿಸಬಲ್ಲದು. ಅದಕ್ಕಾಗಿಯೇ ಅದು ಯಾವಾಗಲೂ ಭೂಮಿಯ ದಿಕ್ಕಿನಲ್ಲೇ ಬೆಳೆಯುತ್ತದೆ. ವಿಜ್ಞಾನದಲ್ಲಿ ಇದನ್ನು ಗ್ರಾವಿಟ್ರಾಪಿಸಮ್ ಎಂದು ಕರೆಯುತ್ತಾರೆ. ಅಂದರೆ ಗುರುತ್ವಾಕರ್ಷಣೆಯನ್ನು ಅನುಸರಿಸಿ ಬೆಳೆಯುವುದು. ಒಂದು ಪುಟ್ಟ ಬೇರು ಕಣ್ಣಿಲ್ಲದೆ ದಾರಿ ಕಂಡುಕೊಳ್ಳುತ್ತದೆ. ಯಾಕೆಂದರೆ ಅದು ನೋಡುವುದಿಲ್ಲ, ಅನುಭವಿಸುತ್ತದೆ. ಇವಾಗ ಕೆಳಭಾಗದಲ್ಲಿ ಒಂದು ಪುಟ್ಟ ಬೇರು ಭೂಮಿಯ ಗುರುತ್ವಾಕರ್ಷಣೆಯನ್ನು ಅನುಸರಿಸಿ ಕೆಳಗಡೆ ಬೆಳೆಯುತ್ತೆ. ಆದರೆ ಅದೇ ಸಮಯದಲ್ಲಿ ಒಂದು ಪುಟ್ಟ ಮೊಳಕೆ ಮೇಲಕ್ಕೆ ತನ್ನ ಪ್ರಯಾಣವನ್ನು ಆರಂಭಿಸುತ್ತೆ. ಆದರೆ ಒಂದು ಪ್ರಶ್ನೆ, ಮಣ್ಣಿನೊಳಗಡೆ ಸಂಪೂರ್ಣ ಕತ್ತಲು. ಹಾಗಿದ್ದರೂ ಮೊಳಕೆಗೆ ಮೇಲೆ ಹೋಗಬೇಕೆಂದು ಹೇಗೆ ಗೊತ್ತು? ಮಣ್ಣಿನೊಳಗಿರುವ ಮೊಳಕೆ ಏನನ್ನೂ ನೋಡಲು ಸಾಧ್ಯವಿಲ್ಲ. ಅದಕ್ಕೆ ಕಣ್ಣುಗಳಿಲ್ಲ, ನಕ್ಷೆ ಇಲ್ಲ, ದಾರಿ ತೋರಿಸುವವರಿಲ್ಲ. ಆದರೂ ಅದು ನಿಧಾನವಾಗಿ ಮಣ್ಣನ್ನು ತಳ್ಳುತ್ತಾ ಮೇಲಕ್ಕೆ ಸಾಗುತ್ತದೆ. ಮೊದಲ ಬಾರಿಗೆ ಅದು ಮಣ್ಣಿನ ಹೊರಗಡೆ ಬರುತ್ತೆ. ಆ ಕ್ಷಣದಲ್ಲೇ ಅದರ ಜೀವನ ಬದಲಾಗುತ್ತೆ. ಮೊದಲ ಬಾರಿಗೆ ಸೂರ್ಯನ ಬೆಳಕು ಅದನ್ನು ತಾಕುತ್ತದೆ. ಆ ಕ್ಷಣದಿಂದ ಒಂದು ಅದ್ಭುತ ನಡೆಯುತ್ತೆ. ಮೊಳಕೆ ಯಾವ ದಿಕ್ಕಿನಲ್ಲಿ ಹೆಚ್ಚು ಬೆಳಕು ಬರುತ್ತಿದೆಯೋ ಆ ದಿಕ್ಕಿನ ಕಡೆಗೆ ನಿಧಾನವಾಗಿ ತಿರುಗಲು ಆರಂಭಿಸುತ್ತದೆ. ಆದರೆ ಅದು ಸೂರ್ಯನ ನೋಡುತ್ತದೆಯೇ? ಇಲ್ಲ, ಅದು ಬೆಳಕನ್ನು ಅನುಭವಿಸುತ್ತದೆ. ಇದಕ್ಕೆ ಕಾರಣ ಸಸ್ಯದಲ್ಲಿರುವ ಆಕ್ಸಿನ್ ಎಂಬ ಒಂದು ವಿಶೇಷ ಹಾರ್ಮೋನ್. ಆ ಹಾರ್ಮೋನ್ ಬೆಳಕು ಕಡಿಮೆ ಇರುವ ಬದಿಯಲ್ಲಿ ಹೆಚ್ಚು ಸೇರುತ್ತದೆ. ಆ ಭಾಗದ ಕೋಶಗಳು ಇನ್ನಷ್ಟು ಉದ್ದವಾಗುತ್ತವೆ. ಆದ್ದರಿಂದ ಇಡೀ ಮೊಳಕೆ ಬೆಳಕಿನ ಕಡೆಗೆ ಬಾಗುತ್ತದೆ. ವಿಜ್ಞಾನದಲ್ಲಿ ಇದನ್ನು ಫೋಟೋಟ್ರಾಪಿಸಮ್ ಎಂದು ಕರೆಯುತ್ತಾರೆ. ಅಂದರೆ ಬೆಳಕಿನ ಕಡೆಗೆ ಬೆಳೆಯುವುದು. ಒಮ್ಮೆ ನಿಮ್ಮ ಮನೆಯ ಕಿಟಕಿಯ ಬಳಿ ಒಂದು ಗಿಡವನ್ನು ಇಟ್ಟು ನೋಡಿ. ಕೆಲ ದಿನಗಳ ನಂತರ ಅದರ ಕಾಂಡ ಕಿಟಕಿಯ ಕಡೆಗೆ ಬಾಗಿರುವುದನ್ನು ಗಮನಿಸಬಹುದು. ಒಮ್ಮೆ ಮಳೆ ಬಂದ ನಂತರ ಮಣ್ಣಿನೊಳಗಡೆ ಎಲ್ಲೆಲ್ಲೂ ಒಂದೇ ಪ್ರಮಾಣದಲ್ಲಿ ನೀರು ಇರುವುದಿಲ್ಲ. ಕೆಲವು ಕಡೆ ಹೆಚ್ಚು, ಕೆಲವು ಕಡೆ ಕಡಿಮೆ. ಆಗ ಬೇರು ಎಲ್ಲ ದಿಕ್ಕುಗಳಲ್ಲೂ ಸಣ್ಣ ಸಣ್ಣ ಬೇರುಗಳನ್ನು ಹರಡಲು ಪ್ರಾರಂಭಿಸುತ್ತದೆ. ಅದು ಕುರುಡಾಗಿ ಹುಡುಕುವುದಿಲ್ಲ, ನಿಧಾನವಾಗಿ ಮಣ್ಣಿನಲ್ಲಿರುವ ತೇವವನ್ನು ಅನುಭವಿಸುತ್ತದೆ. ಯಾವ ದಿಕ್ಕಿನಲ್ಲಿ ಹೆಚ್ಚು ತೇವವಿದೆಯೋ ಆ ದಿಕ್ಕಿನಲ್ಲಿ ಬೇರು ಇನ್ನಷ್ಟು ಬೆಳೆಯಲು ಆರಂಭಿಸುತ್ತದೆ. ವಿಜ್ಞಾನದಲ್ಲಿ ಇದನ್ನು ಹೈಡ್ರೋಟ್ರಾಪಿಸಮ್ ಎಂದು ಕರೆಯುತ್ತಾರೆ. ಅಂದರೆ ನೀರಿನ ಕಡೆಗೆ ಬೆಳೆಯುವುದು. ಆದರೆ ಇಲ್ಲಿ ಒಂದು ಆಶ್ಚರ್ಯದ ವಿಷಯ ಇದೆ. ಒಂದು ದೊಡ್ಡ ಮರದ ಬೇರುಗಳು ಕೆಲವೊಮ್ಮೆ 10 ಮೀಟರ್ ದೂರದವರೆಗೂ ಹರಡಿರುತ್ತವೆ. ಯಾಕೆ ಗೊತ್ತಾ? ಯಾಕೆಂದರೆ ಒಂದು ದಿನ ನೀರು ಸಿಗದಿದ್ದರೂ ಇನ್ನೊಂದು ಕಡೆ ಸಿಗಬಹುದು. ಪ್ರಕೃತಿ ಯಾವಾಗಲೂ ಮುಂದಿನ ದಿನದ ಬಗ್ಗೆ ಯೋಚಿಸುತ್ತಿರುತ್ತದೆ. ಕೆಲವು ಮರಗಳ ಬೇರುಗಳು ಬಹಳ ಆಳಕ್ಕೆ ಹೋಗುತ್ತವೆ, ಇನ್ನೂ ಕೆಲವು ಬಹಳ ದೂರಕ್ಕೆ ಹರಡುತ್ತವೆ. ಇದು ಆ ಮರ ಇರುವ ಮಣ್ಣು, ಮಳೆ ಮತ್ತು ಪರಿಸರವನ್ನು ಅವಲಂಬಿಸುತ್ತದೆ. ನೀವು ಒಂದು ಮಹಡಿಯ ಮನೆಯ ಮೇಲಕ್ಕೆ ನೀರನ್ನು ಕಳುಹಿಸಲು ಮೋಟಾರನ್ನು ಬಳಸ್ತೀರಾ. ಆದರೆ ಮರದೊಳಗಡೆ ಮೋಟಾರ್ ಇಲ್ಲ, ವಿದ್ಯುತ್ತೂ ಇಲ್ಲ, ಯಂತ್ರವೂ ಇಲ್ಲ. ಹಾಗಾದರೆ ನೀರನ್ನು ಮೇಲಕ್ಕೆ ಯಾರು ಎತ್ತುತ್ತಾರೆ? ಮೊದಲಿಗೆ ಬೇರುಗಳು ಮಣ್ಣಿನಿಂದ ನೀರನ್ನು ಹೀರಿಕೊಳ್ಳುತ್ತವೆ.
ನಂತರ ಆ ನೀರು ಮರದ ಕಾಂಡದೊಳಗಡೆ ಝೈಲಮ್ ಎಂಬ ಅತಿ ಸೂಕ್ಷ್ಮ ಕೊಳವೆಯ ಮೂಲಕ ಮೇಲಕ್ಕೆ ಪ್ರಯಾಣ ಆರಂಭಿಸುತ್ತೆ. ಆದರೆ ಇನ್ನೂ ಒಂದು ಪ್ರಶ್ನೆ ಇದೆ, ಮೇಲಕ್ಕೆ ತಳ್ಳುವುದು ಯಾರು? ಅದ್ಭುತವೇನೆಂದರೆ ಯಾರೂ ತಳ್ಳುವುದಿಲ್ಲ. ಮರದ ಮೇಲಿರುವ ಪ್ರತಿಯೊಂದು ಎಲೆಯು ಸೂರ್ಯನ ಬೆಳಕಿನಲ್ಲಿ ತನ್ನೊಳಗಿನ ಅಲ್ಪ ಪ್ರಮಾಣದ ನೀರನ್ನು ಗಾಳಿಗೆ ಬಿಡುತ್ತದೆ. ಅದನ್ನು ಟ್ರಾನ್ಸ್ಪಿರೇಷನ್ ಎಂದು ಕರೆಯುತ್ತಾರೆ. ಒಂದು ಸ್ಟ್ರಾದ ಮೂಲಕ ಜ್ಯೂಸ್ ಕುಡಿಯುವಾಗ ನೀವು ಮೇಲಿನಿಂದ ಇಳಿಯುತ್ತೀರಾ, ಜ್ಯೂಸ್ ತಾನಾಗಿಯೇ ಮೇಲಕ್ಕೆ ಬರುತ್ತದೆ. ಮರದಲ್ಲೂ ಹಾಗೆಯೇ ಆಗುತ್ತದೆ. ಎಲೆಗಳು ನೀರನ್ನು ಹೊರಬಿಟ್ಟಾಗ ಮೇಲಿನಿಂದ ಒಂದು ಎಳೆಯುವ ಶಕ್ತಿ ಉಂಟಾಗುತ್ತದೆ. ಆಗ ಕೆಳಗಿರುವ ನೀರು ಒಂದರ ಹಿಂದೆ ಒಂದಾಗಿ ಮೇಲ್ಗಡೆ ಏರತೊಡಗುತ್ತದೆ. ಅಂದರೆ ಮರ ನೀರನ್ನು ಕೆಳಗಿನಿಂದ ತಳ್ಳುವುದಿಲ್ಲ, ಮೇಲಿನಿಂದ ಎಳೆಯುತ್ತದೆ. ಇದೇ ಪ್ರಕೃತಿಯ ಅದ್ಭುತ. ನಾವು ಅಡುಗೆ ಮಾಡುತ್ತೇವೆ, ಊಟ ಮಾಡುತ್ತೇವೆ, ಆದರೆ ಮರ ಅದು ಹೋಟೆಲ್ಗೆ ಹೋಗೋದಿಲ್ಲ, ಅಡುಗೆ ಮನೆಯೂ ಇಲ್ಲ, ಯಾರು ಅದಕ್ಕೆ ಊಟನೂ ಕೊಡಲ್ಲ. ಹಾಗಿದ್ರೆ ಅದು ಬದುಕುವುದು ಹೇಗೆ? ಅದ್ಭುತವೇನೆಂದರೆ ಮರ ತನ್ನ ಆಹಾರವನ್ನು ತಾನೇ ತಯಾರಿಸಿಕೊಳ್ಳುತ್ತದೆ. ಅದಕ್ಕೆ 3 ವಸ್ತುಗಳು ಸಾಕು: ಸೂರ್ಯನ ಬೆಳಕು, ಬೇರುಗಳಿಂದ ಬಂದ ನೀರು, ಗಾಳಿಯಲ್ಲಿರುವ ಕಾರ್ಬನ್ ಡೈಆಕ್ಸೈಡ್. ಈ 3 ಎಲೆಗಳೊಳಗಡೆ ಸೇರಿಕೊಂಡು ಅದು ಒಂದು ಅದ್ಭುತ ಕಾರ್ಖಾನೆ ಕೆಲಸ ಆರಂಭಿಸುತ್ತದೆ. ಆ ಕಾರ್ಖಾನೆಯ ಹೆಸರು ಫೋಟೋಸಿಂಥಸಿಸ್. ಎಲೆಗಳಲ್ಲಿರುವ ಕ್ಲೋರೋಫಿಲ್ ಎಂಬ ಹಸಿರು ಬಣ್ಣದ ಪದಾರ್ಥ ಸೂರ್ಯನ ಬೆಳಕನ್ನು ಹಿಡಿದು ಅದರ ಶಕ್ತಿಯನ್ನು ಬಳಸಿಕೊಂಡು ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನು ಗ್ಲೂಕೋಸ್ ಎಂಬ ಆಹಾರವಾಗಿ ಪರಿವರ್ತಿಸುತ್ತದೆ. ಅದೇ ಮರದ ಊಟ. ಆದರೆ ಇನ್ನೊಂದು ಅದ್ಭುತವೂ ನಡೆಯುತ್ತದೆ. ಆ ಪ್ರಕ್ರಿಯೆಯಲ್ಲಿ ಮರ ನಮಗೆ ಅತ್ಯಮೂಲ್ಯವಾದ ಆಮ್ಲಜನಕ ಅಂದರೆ ಆಕ್ಸಿಜನ್ ಅನ್ನು ಹೊರಬಿಡುತ್ತದೆ. ಅಂದರೆ ಮರ ತನ್ನಿಗಾಗಿ ಆಹಾರ ತಯಾರಿಸಿಕೊಳ್ಳುತ್ತದೆ, ನಮಗಾಗಿ ಉಸಿರು ತಯಾರಿಸುತ್ತದೆ. ಒಂದು ಆಶ್ಚರ್ಯದ ವಿಷಯ, ಒಂದು ದೊಡ್ಡ ಮರ ತನ್ನ ಜೀವನದಲ್ಲಿ ಟನ್ಗಟ್ಟಲೆ ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಳ್ಳಬಹುದು. ಅದೇ ಸಮಯದಲ್ಲಿ ಅಸಂಖ್ಯಾತ ಜೀವಿಗಳಿಗೆ ಉಸಿರಾಡಲು ಬೇಕಾದ ಆಮ್ಲಜನಕವನ್ನು ನೀಡುತ್ತದೆ. ಅದಕ್ಕಾಗಿಯೇ ಒಂದು ಮರ ಒಂದು ಕೇವಲ ಗಿಡವಲ್ಲ, ಅದು ಒಂದು ಜೀವದಾಯಕ ವ್ಯವಸ್ಥೆ. ಒಂದು ಪುಟ್ಟ ಬೀಜ ಕೆಲವು ವರ್ಷಗಳ ನಂತರ 10 ಅಡಿ ಎತ್ತರದ ಮರವಾಗುತ್ತದೆ. ಇನ್ನು ಕೆಲವು ಮರಗಳು 100 ವರ್ಷಗಳ ಕಾಲ ಬದುಕುತ್ತವೆ. ಆದರೆ ಒಂದು ಪ್ರಶ್ನೆ, ಮರ ಪ್ರತಿದಿನ ಹೇಗೆ ದೊಡ್ಡದಾಗುತ್ತದೆ? ಒಂದೇ ದಿನದಲ್ಲಿ ಬೆಳೆಯುತ್ತದೆಯಾ ಅಥವಾ ಅದರ ಹಿಂದೆ ಮತ್ತೊಂದು ಅದ್ಭುತ ರಹಸ್ಯ ಇದೆಯಾ? ಮೊದಲ ದಿನ ಮರ ಕಾಣುವಷ್ಟು ಬೆಳೆಯುವುದೇ ಇಲ್ಲ, 2ನೇ ದಿನವೂ ಅದೇ ರೀತಿ. ಆದರೆ ಅದರೊಳಗಡೆ ನಿರಂತರವಾಗಿ ಒಂದು ಕೆಲಸ ನಡೆಯುತ್ತಿರುತ್ತೆ. ಮರದ ಪ್ರತಿಯೊಂದು ಕೊಂಬೆ, ಪ್ರತಿಯೊಂದು ಬೇರು, ಪ್ರತಿಯೊಂದು ಎಲೆ ಹೊಸ ಹೊಸ ಜೀವಕೋಶಗಳು ಅಂದರೆ ಸೆಲ್ಸ್ನ ನಿರ್ಮಿಸ್ತಿರುತ್ತವೆ. ಒಂದು ಕೋಶ 2 ಆಗುತ್ತೆ, 2 4 ಆಗುತ್ತೆ, 4 8 ಆಗುತ್ತೆ. ಹೀಗೆ ಲಕ್ಷಾಂತರ ಕೋಟ್ಯಾಂತರ ಹೊಸ ಕೋಶಗಳು ನಿರ್ಮಾಣವಾಗುತ್ತವೆ. ಮರ ಪ್ರತಿದಿನ ಕೇವಲ ಸ್ವಲ್ಪವೇ ಬೆಳೆಯುತ್ತದೆ. ಅಷ್ಟು ಸ್ವಲ್ಪ ನಮ್ಮ ಕಣ್ಣಿಗೆ ಕಾಣುವುದೇ ಇಲ್ಲ. ಆದರೆ ಒಂದು ವರ್ಷ, 10 ವರ್ಷ, 50 ವರ್ಷ ಕಳೆದಾಗ ಅದೇ ಅದ್ಭುತವಾಗಿ ಕಾಣುತ್ತದೆ. ಒಂದು ದಿನ ಮರದ ಕಾಂಡವನ್ನು ಕತ್ತರಿಸಿದರೆ ಅದರ ಒಳಗಡೆ ವೃತ್ತಾಕಾರದ ಉಂಗುರಗಳಂತೆ ಗೆರೆಗಳು ಕಾಣುತ್ತವೆ. ಇವುಗಳನ್ನು ಗ್ರೋತ್ ರಿಂಗ್ಸ್ ಎಂದು ಕರೆಯುತ್ತಾರೆ. ಪ್ರತಿಯೊಂದು ವೃತ್ತ ಒಂದು ವರ್ಷದ ಕತೆ. ಅಂದರೆ ಆ ಮರದ ವಯಸ್ಸನ್ನು ಆ ಉಂಗುರಗಳಿಂದ ತಿಳಿಯಬಹುದು. ಒಂದು ಆಶ್ಚರ್ಯದ ವಿಷಯ, ಕೆಲವು ಮರಗಳು ನಮ್ಮ ಅಜ್ಜನಿಗಿಂತಲೂ ಹಳೆಯವು. ಕೆಲವು ಸಾವಿರಾರು ವರ್ಷಗಳಿಂದ ಭೂಮಿಯ ಮೇಲೆ ನಿಂತಿವೆ. ಅವು ರಾಜರು, ಯುದ್ಧಗಳು, ಮಳೆ, ಬರ, ತಲೆಮಾರುಗಳನ್ನು ನಿಶಬ್ದವಾಗಿ ನೋಡಿವೆ. ಇವಾಗ ಒಂದು ಕೊನೆ ಪ್ರಶ್ನೆ, ಒಂದು ದಿನ ಭೂಮಿಯ ಮೇಲಿರುವ ಎಲ್ಲ ಮರಗಳು ಮಾಯವಾದರೆ ಏನಾಗುತ್ತೆ? ಮೊದಲಿಗೆ ಗಾಳಿ ಬದಲಾಗುತ್ತೆ, ನಾವು ಉಸಿರಾಡುವ ಆಮ್ಲಜನಕ ನಿಧಾನವಾಗಿ ಕಡಿಮೆ ಆಗಲು ಆರಂಭಿಸುತ್ತೆ. ನಂತರ ಭೂಮಿಯ ಉಷ್ಣತೆ ಹೆಚ್ಚಾಗುತ್ತೆ, ಏಕೆಂದರೆ ಮರಗಳೇ ಸೂರ್ಯನ ಬಿಸಿಲನ್ನು ಕಡಿಮೆ ಮಾಡ್ತಿರೋದು. ಮಳೆಯೂ ಬದಲಾಗುತ್ತೆ, ಮರಗಳಿಲ್ಲದೆ ಮಣ್ಣಿನಲ್ಲಿ ನೀರು ಉಳಿಯುವುದಿಲ್ಲ, ನದಿಗಳು ನಿಧಾನವಾಗಿ ಒಣಗುತ್ತವೆ, ಪಕ್ಷಿಗಳು, ಪ್ರಾಣಿಗಳು, ಜೇನು ನೊಣಗಳು ಅವುಗಳ ಮನೆಗಳನ್ನು ಕಳೆದುಕೊಳ್ಳುತ್ತವೆ. ಒಂದು ಮರ ಒಂದು ಜೀವ ಮಾತ್ರವಲ್ಲ, ಸಾವಿರಾರು ಜೀವಿಗಳಿಗೆ ಮನೆ. ಆದರೆ ಮರಗಳು ಇವೆಲ್ಲವನ್ನು ಮಾಡುತ್ತವೆ, ಯಾವ ಪ್ರತಿಫಲವನ್ನು ಕೇಳದೆ. ನೆರಳು ಕೊಡುತ್ತವೆ, ಹಣ್ಣು ಕೊಡುತ್ತೆ, ಹಸಿರು ಕೊಡುತ್ತೆ, ಉಸಿರು ಕೊಡುತ್ತೆ, ಮಳೆ ಬರಲು ಸಹಾಯ ಮಾಡುತ್ತೆ. ಅರಳಿ ಮರ ಹೇಳುತ್ತೆ, ದೊಡ್ಡವರಾದಂತೆ ಇನ್ನಷ್ಟು ಜನರಿಗೆ ಆಸರೆಯಾಗು. ಬ್ಯಾಂಬೂ ಅಂದರೆ ಬಿದಿರು ಹೇಳುತ್ತೆ, ಬೇರುಗಳು ಗಟ್ಟಿಯಾಗುವವರೆಗೂ ತಾಳ್ಮೆಯಿಂದ ಕಾಯು. ಕಣ್ಣಿಗೆ ಬೆಳವಣಿಗೆ ಕಾಣದಿದ್ರೂ ಒಳಗಡೆ ನೀನು ಬೆಳೀತಿರಬಹುದು. ತೆಂಗಿನ ಮರ ಹೇಳುತ್ತೆ, ನಿನ್ನ ಪ್ರತಿಯೊಂದು ಸಾಮರ್ಥ್ಯವು ಯಾರಿಗಾದರೂ ಉಪಯೋಗವಾಗಲಿ. ಬೇವಿನ ಮರ ಹೇಳುತ್ತೆ, ಕೆಲವೊಮ್ಮೆ ಒಳ್ಳೆಯದು ಕಹಿಯಾಗಿರಬಹುದು, ಆದರೆ ಅದು ಜೀವನವನ್ನು ರಕ್ಷಿಸುತ್ತದೆ. ರೆಡ್ವುಡ್ ಹೇಳುತ್ತೆ, ಎತ್ತರಕ್ಕೆ ಬೆಳೆಯಬೇಕಾದರೆ ಮೊದಲು ಗಟ್ಟಿಯಾದ ಅಡಿಪಾಯ ಬೇಕು. ಕ್ಯಾಕ್ಟಸ್ ಹೇಳುತ್ತೆ, ಪರಿಸ್ಥಿತಿ ಕಷ್ಟವಾದರೂ ಬದುಕುವ ದಾರಿ ಹುಡುಕು. ಚೆರಿ ಬ್ಲಾಸಮ್ ಹೇಳುತ್ತೆ, ಜೀವನ ಎಷ್ಟೇ ಉದ್ದವಾಗಿದೆ ಎನ್ನುವುದಕ್ಕಿಂತ ಎಷ್ಟು ಸುಂದರವಾಗಿ ಬದುಕಿದ್ದೇನೆ ಎನ್ನುವುದು ಮುಖ್ಯ. ಮ್ಯಾಪಲ್ ಮರ ಹೇಳುತ್ತೆ, ಬದಲಾವಣೆ ಜೀವನದ ಅಂತ್ಯವಲ್ಲ, ಹೊಸ ಆರಂಭ. ಪ್ರಕೃತಿಯ ಒಂದು ನಿಯಮ ಇದೆ,
ಕಾಣುವ ಪ್ರತಿಯೊಂದು ಸೌಂದರ್ಯದ ಹಿಂದೆ ಕಾಣದ ಒಂದು ಬಲವಿರುತ್ತದೆ. ಮರದ ಬಲ ಅದರ ಕೊಂಬೆಗಳಲ್ಲಿ ಇಲ್ಲ, ಅದರ ಬೇರುಗಳಲ್ಲಿ ಇದೆ. ಬಹುಶಃ ಮನುಷ್ಯರ ಜೀವನವೂ ಹೀಗೆ ಇರಬಹುದು. ಜನರು ನಮ್ಮ ಯಶಸ್ಸನ್ನು ನೋಡುತ್ತಾರೆ, ಆದರೆ ಅದರ ಹಿಂದೆ ಇರುವ ಪರಿಶ್ರಮ, ವೈಫಲ್ಯ, ತ್ಯಾಗ, ತಾಳ್ಮೆ ಮತ್ತು ನಮ್ಮನ್ನು ಬೆಳೆಸಿದ ಜನರನ್ನು ಯಾರೂ ನೋಡುವುದಿಲ್ಲ. ಕುತೂಹಲ ಇರಲಿ, ಕಲಿಕೆ ಮುಂದುವರಿಯಲಿ. ಧನ್ಯವಾದಗಳು. ನಮಸ್ಕಾರ.